ಗರ್ಭಕೋಶ ತೆಗ್ಸಿ 22 ವರ್ಷ ಆಯ್ತು. Okay. ನನ್ ಗರ್ಭಕೋಶ ತೆಗ್ಸಕ್ ಹೋದಾಗ ಲೇಡಿ ಡಾಕ್ಟರ್ ನಿನ್ ಮದ್ವೆ ಆಗ ಏಜಿ ಗರ್ಭಕೋಶ ತೆಗಿತಿದೀವಲ್ಲೋ ನನಗೆ ಟೆನ್ಷನ್ ಆಗ್ತೈತಿ ಅಂತ ಹೇಳ್ತಿದ್ರು. ಆ ರೂಟ್ ಕಾಸ್ ಅಲ್ಲಿ ಇದೆ. ನಾನು ಅವಾಗ್ಲೇ ಕನ್ಫರ್ಮ್ ಮಾಡ್ಕೊಂಡೆ. ನೀವು ಕೆಲವ್ರಿಗೆ 2 ವರ್ಷ 3 ವರ್ಷ ಅಂದ್ರಲ್ಲ, ಅವ್ರಿಗೆ ಅಷ್ಟೊಂದು ಪ್ರಾಬ್ಲಮ್ ಐತೆ ಅಂದ್ರೆ ನನಗೆ 22 ವರ್ಷ ಆಯ್ತು. ನನ್ಗೆ ಇನ್ನೊಂದು ಪ್ರಾಬ್ಲಮ್ ಬಂದು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಮತ್ತೆ ಬ್ರೆಡ್, ಅದಕ್ಕಿನ್ನ ಡೇಂಜರ್ ಯಾವ್ದಿಲ್ಲ. ಬಟ್ ಒಂದೇ ಪೀಸ್ ಆಗ್ಲಿ ನನಗೆ ಬೇಕಿತ್ತು. ನೀವ್ ಹೇಳಿರಲ್ಲ ಕೆಟ್ಟ ಅಭ್ಯಾಸ ಇಷ್ಟ ತಗೊಂಡ್ರು ಪ್ರಾಬ್ಲಮ್, ಇಷ್ಟ ತಗೊಂಡ್ರು ಪ್ರಾಬ್ಲಮ್, ಅದು ಸಮಸ್ಯೆ. ಹಸಿ ಕಾಳೆಲ್ಲ ಬಿಟ್ಬಿಡಿ ಅಂತ ಹೇಳೋರು, ಬಟ್ ನೀವ್ ಅದೇನು ಹೇಳಿಲ್ಲ. ಯಾಕಂದ್ರೆ ಹಸಿ ಅದ್ರಲ್ಲಿ ಸಮಸ್ಯೆ ಇಲ್ಲ. ನಮ್ಮ ದೇಹದಲ್ಲಿ ಅಸಿಡಿಟಿ ಲೆವೆಲ್ ಜಾಸ್ತಿ ಇದೆ. ಅವನ್ನ ಹೈ ಪ್ರೋಟೀನ್ ಇದೆ, ಕಾಳುಗಳಲ್ಲಿ ಹೈ ಪ್ರೋಟೀನ್ ಇದೆ. ಅವನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದು ಡೈಜೆಸ್ಟ್ ಮಾಡ್ಕೊಳೋ ಶಕ್ತಿ ಬಂದ್ರೆ ಸರಿ ಆಗುತ್ತೆ. ಅಲ್ಲಿ ಅಡ್ಮಿಟ್ ಆದಾಗಲೂ ನನ್ಗೆ 56-60 ESR ಬಂದಿದ್ದು. ಬಟ್ ನಿಮ್ ಟ್ರೀಟ್ಮೆಂಟ್ ತಗೊಳಕ್ಕಿಂತ ಮುಂಚೆನೆ ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಈಗ ನೀವು ಹೇಳಿದ್ರಲ್ಲ, ಅದು ಫುಡ್ ಎಲ್ಲ ಸ್ವಲ್ಪ ಡಯಟ್ ಮಾಡೋದಕ್ಕೆ 24-25 ESR ಬಂದಿದೆ. ಅದೊಂದು ಸ್ವಲ್ಪ ಅದೇ ಕೆಲವೆಲ್ಲ ಬಿಟ್ಬಿಟ್ಟೆ. ಕಾಫಿ ಟೀ ಅಂತ ಟಚ್ ಮಾಡಿಲ್ಲ ಬಿಡಿ. ಹೈಯೆಸ್ಟ್ ಇನ್ಫ್ಲಮೇಟರಿ ಫುಡ್ ಮೈದಾ. ಬ್ರೆಡ್ ತಿಂದ್ರಲ್ಲ, ಬ್ರೆಡ್ ಅವಾಯ್ಡ್ ಮಾಡಿದ್ರಲ್ಲ, ಬ್ರೆಡ್ ಅವಾಯ್ಡ್ ಮಾಡಿರೋದ್ರಿಂದ ESR ಕಡಿಮೆ. ಬಟ್ ಬೇಕರಿದು ಗೋಬಿ ಆ ತರದೆಲ್ಲ ಯಾವ್ದು ಬೇಡ, ಸಾಕಲ್ಲ ಮೇಡಮ್. ಬ್ರೆಡ್ ಸಾಕಲ್ಲ ಮೇಡಮ್, ಬೇರೆ ರಿಫೈಂಡ್ ಆಯಿಲ್ ಹೇಳ್ತಾರೆ. ಡಬಲ್ ರಿಫೈಂಡ್, ಟ್ರಿಪಲ್ ರಿಫೈಂಡ್ ಆಯಿಲ್ ಯೂಸ್ ಮಾಡಿ ಆರ್ಟ್ ಒಳ್ಳೇದು ಅಂತ. ಇವಾಗ 50 ವರ್ಷದ ಮುಂಚೆ ಆರ್ಟ್ ಸಮಸ್ಯೆಗಳು ಜಾಸ್ತಿ ಇದ್ವು, ಇವಾಗ ಜಾಸ್ತಿ ಇದೆ. ಅವಾಗ ಬೆಣ್ಣೆ ತುಪ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ರ, ರಿಫೈಂಡ್ ಆಯಿಲ್ ಯೂಸ್ ಮಾಡ್ತಾ ಇದ್ರ. ರಿಫೈಂಡ್ ಆಯಿಲ್ ಅವಾಗಿತ್ತ, ಇವಾಗ ತಾನು ರಿಫೈಂಡ್ ಆಯಿಲ್ ಜಾಸ್ತಿ ಆಗಿದೆ. ಇಷ್ಟೇ ಅರ್ಥ ಮಾಡ್ಕೋಬೇಕು ಮೇಡಮ್. ನಮ್ ಫ್ಯಾಮಿಲಿಲೇ ಒಂದ್ 15 ಜನ ಪ್ರಾಬ್ಲಮ್. ನಮ್ ದೊಡ್ಡ ಫ್ಯಾಮಿಲಿ, ನಮ್ದು ಒಂದ್ 60 ಜನ ಒಂದೇ ಏರಿಯಾದಲ್ಲಿ ಒಂದೇ ಕಡೆ ಇದ್ವಿ, ಹಾಸನಲ್ಲಿ. ಎಲ್ಲ ಅವ್ರು ಹೇಳೋದು, ನೀನ್ ಎಲ್ಲಾ ಕಡೆ ಸುತ್ತಿದೀಯಾ, ನಿನ್ಗೆ ಏನು ಸರಿ ಹೋಗಲ್ಲ, ಸುಮ್ನೆ ನಿನ್ ನಂಬಿಕೆ, ನೀನ್ ಸರಿ ಹೋದ್ರೆ ನಾವ್ ಬರ್ತೀವಿ, ನೀನ್ ಸರಿ ಹೋದ್ರೆ ನಾವ್ ಬರ್ತೀವಿ.